ನಮಸ್ತೆ. ಇನ್ನ ಈ ಬ್ಲಾಗ್ ಬಂದು ನಾನು ಲಾಸ್ಟ್ ವೀಕ್ ಶೂಟ್ ಮಾಡ್ಕೊಂಡಿದ್ದೆ. ಅವತ್ತಿನ ದಿನ ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು. ಸೊ ಅವ್ರಿಗೆ ಇಷ್ಟವಾಗಿರುವಂಥ ಬ್ರೇಕ್ಫಾಸ್ಟ್ ಅಂದರೆ ದೋಸೆ ಅಂದರೆ ತುಂಬ ಇಷ್ಟ. ಅದನ್ನೇ ಮಾಡಿದ್ದೆ. ಮತ್ತು ನಮ್ಮ ಮನೆಯವ್ರಿಗೆ ಬರ್ತಡೇ ಅಂತಂದರೆ ಏನೋ ಅಂದರೆ ಗ್ರ್ಯಾಂಡಾಗಿ ಪಾರ್ಟಿ ಮಾಡ್ಕೊಳ್ಳೋದಾಗಿರ್ಬೋದು, ಕೇಕ್ ಕಟ್ ಮಾಡೋದು ಇಂಥವೆಲ್ಲ ಅವ್ರಿಗೆ ಏನೂ ಇಷ್ಟ ಆಗೋದಿಲ್ಲ. ಈವನ್ ಬಟ್ಟೆನೂ ಅಷ್ಟೇ, ನಾನು ಸುಮಾರು ಒಂದು 15 ದಿನದಿಂದ ಹೇಳ್ತಾನೆ ಇದ್ದೆ ಬಟ್ಟೆ ತರೋಣ ಬರ್ತಡೇಗೆ ಹೋಗಿ ಅಂತ ಹೇಳಿದ್ರು. ಅವರು ಟೈಮ್ ಇಲ್ಲ ಅಂತ ಇಗ್ನೋರ್ ಮಾಡ್ತಾನೆ ಇದ್ರು. ಫೈನಲಿ ಹಿಂದಿನ ದಿನ ನೈಟ್ ಹೋಗ್ಬಿಟ್ಟು ತಗೊಂಡ್ ಬಂದ್ವಿ. ಅಟ್ಲೀಸ್ಟ್ ಒಂದ್ 2 ಜೊತೆ ತಗೊಳ್ಳಿ ಅಂದ್ರು ಅವ್ರು ಕೇಳಲಿಲ್ಲ. ಒಂದೇ ಒಂದ್ ಜೊತೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಷ್ಟೇನೆ. ಇನ್ನ ಇಂಥವ್ರಿಗೆ ನಾನು ಏನ್ ಬರ್ತಡೇ ಗಿಫ್ಟ್ ಕೊಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡಿದೆ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ನಾನು ಯೋಚನೆ ಮಾಡಿದ್ದೀನಿ ಇವ್ರಿಗೆ ಏನ್ ಕೊಟ್ರೆ ಇಷ್ಟ ಆಗತ್ತೆ ಅಂತ ಹೇಳಿ. ಬಿಕಾಸ್ ಅವ್ರ ಬಗ್ಗೆ ನನಗೆ ಗೊತ್ತೇ ಇದೆ, ಅವ್ರಿಗೆ ಆಡಂಬರ ಲೈಫ್ ಇಷ್ಟ ಆಗಲ್ಲ, ಕಾಸ್ಟ್ಲಿ ಗಿಫ್ಟ್ಸ್ ಇಷ್ಟ ಆಗೋದಿಲ್ಲ, ಅವೆಲ್ಲ ಯೂಸ್ ಮಾಡೋಕ್ಕೂ ಅವ್ರು ಇಷ್ಟ ಪಡೋದಿಲ್ಲ. ಏನಾದ್ರೂ ಗೋಲ್ಡ್ ಅಲ್ಲಿ ಕೊಡ್ಸೋಣ ಅಂತ ಹೇಳಿದ್ರೆ ಸರಿ ಫೈನಲ್ ಆಗಿ ಅವ್ರಿಗೆ ಇಷ್ಟವಾಗಿರುವಂಥದ್ದು ಮತ್ತೆ ಅವ್ರಿಗೆ ಹೆಲ್ಪ್ಫುಲ್ ಆಗಿರುವಂಥ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿಕೊಂಡು ಅದನ್ನೇನೋ ಕೊಟ್ಟೆ. ಬಟ್ ಅವ್ರು ಅದನ್ನ ತಗೊಂಡ ಮೇಲೆ ಖುಷಿ ಏನೋ ಪಟ್ರು. ಬಟ್ ಆಮೇಲೆ ಏನಕ್ಕೆ ಸುಮ್ಮನೆ ಇದು ನನಗೆ ಕೊಡ್ತೀಯಾ, ನೀನೇನಾದರೂ ತಗೋ, ನೀನೇನಾದರೂ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಒಂದು ಹೆಂಡತಿಯಾಗಿ ಬರೀ ನಿಮ್ಮ ಸುಖದಲ್ಲಿ ಪಾಲು ತಗೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮ ಕಷ್ಟದಲ್ಲೂ ನಾನು ನಿಮಗೆ ಪಾಲು ತಗೋಬೇಕು, ಅವಾಗಲೇ ಅಲ್ವಾ ಪರ್ಫೆಕ್ಟ್ ಆಗಿರತ್ತೆ ರಿಲೇಶನ್ಶಿಪ್ ಅನ್ನೋದು ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ. ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ಫೈನಲ್ ಆಗಿ ಅವರು ಒಪ್ಕೊಂಡ್ರು. ನಮ್ಮ ಮಕ್ಕಳು ಅಷ್ಟೇ ತುಂಬಾನೇ ಕನ್ವಿನ್ಸ್ ಮಾಡಿದ್ರು ಅವರು ಪಪ್ಪನ್ನ. ಅದಾದ್ಮೇಲೆ ಇನ್ನ ನೈಟ್ ಡಿನ್ನರ್ಗೆ ಅಂತ ಹೇಳಿ ಹೊರಗಡೆ ಹೋದ್ವಿ. ಅಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸೊ ಬರ್ತಾ ಹಂಗೇನೆ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದ್ವಿ. ಇನ್ನ ಕಂಪ್ಲೀಟ್ ಬ್ಲಾಗು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನಾನು ಏನ್ ಗಿಫ್ಟ್ ಕೊಟ್ಟೆ ಅನ್ನೋದನ್ನು ಸಹ ನಾನು ಅಲ್ಲಿ ರಿವೀಲ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ಔಟ್ ಮಾಡಿ.